ಅಂತಾಳೆ. ತಗ ಬ್ಯಾಗ್ನಕ್ಕೆ ಬಟ್ಟೆ ತುಂಬಿದ್ದೀನಿ, ತಗೊಂಡು ಹೋಗ್ತಾ ಇರು. ನಿನ್ನ ದಾರಿ ಹೊಂಟೆ ನೀನು ಹೋಗು. ನಮಗೂ ನಿನಗೂ ಯಾವ ಸಂಬಂಧನೇ ಇಲ್ಲ. ಮತ್ತೆ ನೋಡು, ಏನು ಕಷ್ಟ ಬಂದೈತೆ ಅಂದ್ರೆ ನಮ್ಮ ಮನೆ ಬಾಗಿಲಿಗೆ ನಮ್ಮ ಬಿಡ್ಕೊಂಬಲ್ಲ. ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಗಿರ್ಜಿಂಬೆ ಮಗನೇನೆ ನನ್ನ ಮಗ ಅಂತ ನೋಡ್ಕೊಂಡು ಇವತ್ತು ಸಾಕು. ನಮ್ಮ ಸುನಿಲನ ಮಗ ಇದ್ದಾನೆ, ನಮ್ಮ ವನಿಲಂಗಿನೇನು ಮಕ್ಕಳೆಲ್ಲ ಇವತ್ತಲ್ಲ ನಾಳೆಗೆ ಮಕ್ಕಳಾದರೆ ಅವ್ರ ಮಕ್ಕಳನ್ನೇ ನಮ್ಮ ಮಕ್ಕಳಂತ ಎಲ್ಲರನ್ನೂ ಸಾಕ್ಕೊಂಡು ನೆಮ್ಮದಿಯಾಗಿದ್ದು ಬಿಡ್ತೀವಿ. ಹೋಗು, ತಗ ಬ್ಯಾಗ್ ತಗ, ಹೋಗ್ಬಿಡು. ಕಳಿಸ್ಬಿಡತ್ಲಾಗಿ ಅದು ದರಿದ್ರ ಮಕ್ಕ ನನಗೆ ನೋಡೋಕ್ಕಾಗ್ತಾಯಿಲ್ಲ. ಬ್ಯಾಗ್ ಕೊಟ್ಟು ಕಳಿಸ್ಬಿಡು ಡಯ್ಯ. ಹೋಗ್ತೀನಿ ಹೇಳ್ಬಿಡು. ಇಷ್ಟೊಂದೆಲ್ಲನ ನೀವು ನಾನು ಕೇಳ್ಕೊಂಡ್ರು ನೀವೇ ಎಲ್ಲನ ಒಪ್ಪಿ ಮದುವೆ ಮಾಡಿರಿ ಅಂತೇಳಿ ಇಷ್ಟೊಂದೆಲ್ಲ ನಾನು ಕೇಳ್ಕೊಂಡ್ರು ನೀವು ಇಷ್ಟೊಂದು ಹೇಳಿದ್ರು ಕೇಳ್ತಾ ಇಲ್ಲ ಅಂದಮೇಲೆ ನನಗೆ ಹೆಂಗೆ ಮಾಡಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತು. ನಾನೇನು ಬರೋದಿಲ್ಲ. ನನಗೆ ಎಷ್ಟು ಮನಸ್ಸಿಗೆ ಬೇಜಾರಾಗೈತೆ ಗೊತ್ತೇ. ಇಷ್ಟ ಇಲ್ಲ ಅಂತಂದ್ರು ಮತ್ತೆ ನನಗೆ ಅಷ್ಟು ಬಲವಂತ ಮಾಡ್ತಾ ಇದ್ದೀರಾ ಎಲ್ರೂ. ಇವತ್ತೇಗಂತೂ ಗೊತ್ತಾಗಲ್ವ, ಇವತ್ತೇನು ಹಂಗೆ ಮಾತಾಡುತ್ತೆ. ಯಾಕೆ ಸುಮ್ಮನೆ ಮಾತುಗಳು ಬೇಡ. ಮಾತಾಡ್ತಾ ಹೋಗ್ತಿದ್ರೆ ಮಾತುಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ತಗ ಬ್ಯಾಗ್ ಕೊಟ್ಟಿದ್ದಲ್ಲ ತಾನೇ ನಿಮ್ಮಮ್ಮ, ಎಲ್ಲ ಬಟ್ಟೆ ತುಂಬಿ ಬ್ಯಾಗ್ ನಿನ್ನ ಕೈಯಾಗ ಕೊಟ್ಟ ಮೇಲೆ ಇನ್ನೇನು ತಗೊಂಡು ಹೋಗ್ತಾ ಇರು ಅಷ್ಟೇ. ಹೋಗಿ ತಗೊಂಡು ಹೋಗು, ಬ್ಯಾಗ್ ತಗೊಂಡು ಹೋಗ್ತಾ ಇರು ಅಷ್ಟೇ. ಸುಮ್ಮನೆ ಮಾತುಗಳು ಬೇಡಮ್ಮ, ಹೋಗು. ಎಷ್ಟೊತ್ತು ಮಾತಾಡಿದ್ರು ಇಷ್ಟೇ, ಹೋಗ್ಬಿಡು. ನಿಂದ 5 ಗಂಟೆ ಈಗ. ಇವಾಗ ಅವ್ರಿಗೆ ಕಳಿಸ್ಬಿಟ್ರು. ನಮ್ಮಪ್ಪಯ್ಯ ನಮ್ಮಮ್ಮಯ್ಯ ಎಲ್ಲರೂ, ನಮ್ಮ ಅತ್ತೆ ನಮ್ಮ ಅಜ್ಜಿ ಎಲ್ಲರೂ ಕಳಿಸಿದ್ರು ಅಂತೇಳಿ ಎಲ್ಲರ ಹತ್ರನೂ ಹಂಗೆ ಹೇಳ್ಬಿಡು ನೀನು. ಸರಿ ಆಯ್ತು, ಹೇಳ್ಬಿಡು. ನಾನೇನು ಬರೋಲ್ಲ, ಹೋಗ್ತೀನಿ. ಮತ್ತು ನಾನು ಎಲ್ಲರಿಗೂ ಹೇಳಿ ಒಪ್ಪಿಸಿ ಆಗಬೇಕು ಅಂತ ಇತ್ತು. ಆದರೆ ನೀವೆಲ್ಲನ ಹಿಂಗೆ ಮಾತಾಡ್ತಾ ಇದ್ದೀರ ಅಲ್ಲ. ಇವತ್ತೇ ಅವನಿಗಂದ್ರೂ ಬುದ್ಧಿ ಬೇಡವಾ? ವೈಬುಗಾದ್ರೂ ಬುದ್ಧಿ ಇದ್ದಿದ್ರೆ ಅವನಾದರೂ ಹೇಳೋನು. ಇಷ್ಟು ಬಲವಂತ ಮಾಡಿ ಬೇಡ ನನಗಿಷ್ಟ ಇಲ್ಲ ಅಂತ ಹೇಳಿ ಅವನಾದರೂ ಹೇಳ್ಬೇಕಾ? ಅವನು ಹೇಳ್ದಂಗೆ ಹಿಂಗೆಲ್ಲ ಮಾಡ್ತಾ ಇದ್ದೀರಲ್ಲ ನೀವು. ನೀನು ಹೆಚ್ಚಾಗಿ ಮಾತಾಡಬೇಡ್ವೆ, ಹೋಗ್ತಾ ಇರು. ನಿನ್ನ ಮಕ್ಕ ತೋರಿಸ್ಬೇಡ. ಹೇಳು ನಿನ್ನ ಇಲ್ಲ ಅಂತ ತಿಳ್ಕೊಂಡು. ಈಗ ಅವಳದು ನಾವು ಹೆಂಗೆ ಅವರಪ್ಪ ಯಾರಮ್ಮ ಈಗ ಅವಳದು ಹೆಂಗೆ ತಿಥಿ ಮಾಡಿರ ಹಂಗೆ ತಿಥಿ ಮಾಡ್ತಾರೆ. ಹೋಗು, ತಗೊಂಡು ಹೋಗ್ತಾ ಇರು ನೀನು. ಹೆಂಗೆ ಅವರಪ್ಪ ಯಾರಮ್ಮಯ್ಯ ಅವಳಿಲ್ಲ ಅಂತ ತಿಥಿ ಮಾಡಿರ ಹಂಗೆ ನೆಂದು ಮಾಡ್ತಾರೆ. ಹೋಗು ಈಗತ್ತೆ ಕಳಿಸಿ ತಿಥಿ ಮಾಡಿರಪ್ಪ ಸುಮ್ಮನೆ. ಇಲ್ಲ ಅಂತ ತಿಳ್ಕೊಂಡು ಹೋಗಿ. ಇನ್ನು ಏನು ಮಕ್ಕ ನೋಡ್ತಾನೆ ನಿನ್ಕೊಂಡಿದ್ಯಾ? ಹೋಗು. ಹೋಗ್ತೀನಿ ಬಿಡಮ್ಮ, ಬಿಡು, ಹೋಗ್ತೀನಿ. ಇಷ್ಟೊಂದೆಲ್ಲ ನೀವು ಹಿಂಗೆ ಮಾತಾಡ್ತೀರಾ ಅಂದಮೇಲೆ ನಾನು ಇರಲ್ಲ. ಹೋಗ್ತೀನಿ ಬಿಡು. ಎಷ್ಟು ಧೈರ್ಯ ಆಯ್ತು ಅವಳಿಗೆ ಯಪ್ಪ, ಇನ್ನೆಷ್ಟು ಧೈರ್ಯ ಕೊಟ್ಟಿರ್ಬೇಡ. ಅವಳು ಹೇಳೋಳಲ್ಲ ಮಂಜಿ, ಅದಕ್ಕೆ ಅಷ್ಟು ಧೈರ್ಯ ಇವಳಿಗೆ. ಹೇಳಿದ್ಲಲ್ಲ ಅಂತೇಳಿ ಅವಳು ಹೇಳಿದ್ಲು ಅಂತ ಒಂದು ಧೈರ್ಯದ ಮೇಲೆ ಹೋಗ್ತಾ ಇದ್ದಾಳೆ. ಹೋಗು. ಒಂದಲ್ಲ ಒಂದಿನ ನಮ್ಮ ಅಪ್ಪ ನಮ್ಮ ಅಮ್ಮನ ಮಾತು ಕೇಳಬೇಕಾಗಿತ್ತು, ನಮ್ಮ ಅತ್ತೆ ಮಾತು ಕೇಳಬೇಕಾಗಿತ್ತು, ನಮ್ಮ ಅಜ್ಜಿ ಮಾತು ಕೇಳಬೇಕಾಗಿತ್ತು ಅಂತ ನಿನಗೆ ಗೊತ್ತಾಗುತ್ತೆ. ಹೋಗು. ಕಷ್ಟ ಬರಲಿ, ನಾನು ಅನುಭವಿಸ್ತೀನಿ ಬಿಡ್ರಿ. ನಾನು ಅನುಭವಿಸೋಳೆ, ನೀವೇನೂ ಅಲ್ಲ. ನೀರು ಯಾಕೆ ಹೇಳ್ತೀರಿ ನೀವು? ಅದಕ್ಕೆ ಹೇಳಕ್ಕೆ ಹೋಗ್ತೀರಾ? ಹೋದ್ರೂ ಹೋಗ್ಲಿಲ್ಲ. ಅಷ್ಟೊಂದೆಲ್ಲ ಹೇಳೋರಿಗ ನಾವು ಅಷ್ಟೊಂದು ಒತ್ತಾಯ ಮಾಡಿ ಹೇಳ್ತಾ ಇದ್ರು ಅವಳು ಕಿವಿಗೆ ಹಾಕ್ಯಂಬ್ಲಿಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ನಾವು ಅವಳು ಒಳ್ಳೇದು ಕೇಳ್ತಾ ಇದೀವಿ ಅಂತ ಅವಳಿಗೆ ಅರ್ಥ ಆಗಲಿಲ್ಲ. ಮುಂದೊಂದಿನ ಅರ್ಥ ಆಗುತ್ತೆ. ಅವಳೇ ಪಶ್ಚಾತ್ತಾಪ ಪಡ್ತಾಳೆ. ನಮ್ಮ ಅತ್ತೆ ಹೇಳಿದ್ದು ಕೇಳಬೇಕಾಗಿತ್ತು, ನಮ್ಮ ಅಪ್ಪ ನಮ್ಮಮ್ಮ ಹೇಳಿದ್ದು ಕೇಳಬೇಕಾಗಿತ್ತು, ನಮ್ಮ ಅಜ್ಜಿ ಹೇಳಿದ್ದು ಕೇಳಬೇಕಾಗಿತ್ತು ಅಂತ ಅವಳಿಗೆ ಅನಿಸುತ್ತೆ. ಸುಮ್ಮನಿರಿ. ಇವಾಗ ಯಾಕೆ ಏನು ಮಾತಾಡೋಕೆ ಹೋಗ್ಬೇಡ್ರಿ. ಇವಾಗ ಮಾತಾಡಿದ್ರೆ ಸುಮ್ಮನೆ ಸಿಟ್ಟು ಜಾಸ್ತಿ. ನೋಡಿ ಎಷ್ಟು ಧೈರ್ಯವಾಗಿ ಹೋಗ್ಬಿಟ್ಲು. ಮನೆ ಬಿಟ್ಟು ಹೋಗು ಅಂತ ಹೇಳಿದ ತಕ್ಷಣ ಎಷ್ಟು ಧೈರ್ಯವಾಗಿ ಹೋಗ್ಬಿಟ್ಲಲ್ಲಪ್ಪ ಅನ್ನಿಸ್ತೈತೆ ನನಗೆ. ಅಲ್ಲ, ಅವಳಿಗೆ ಈ ಧೈರ್ಯ ಎಲ್ಲಿಂದ ಬಂತು ಅನ್ನಿಸ್ತೈತೆ. ಮೊದಲಂಗೆ ನಾವು ಹೇಳಿರೋ ಮಾತು ಮೀರ್ತಿರ್ಲಿಲ್ಲ ಹಂಗಿದ್ಲು ಗೊತ್ತಾ? ಅವಳಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅಂಬೋದೇ ನನಗೆ ಗೊತ್ತಾಗ್ತಿಲ್ಲ. ಅವಳೇ ಇಲ್ಲೋದೆಲ್ಲ ಹೇಳಿದಾಳೆ. ಅವಳು ಎಲ್ಲ ಕರೆಸ್ಕೊಬಿಟ್ಟು ನನ್ನ ಮಗನ ಮದುವೆ ಆದರೆ ನಿನ್ನ ಹಂಗೆ ನೋಡ್ಕೊಂತೀನಿ ಹಿಂಗೆ ನೋಡ್ಕೊಂತೀನಿ ಅಂತ ಹೇಳಿ ಎಲ್ಲ ಹೇಳಿರೋದಕ್ಕೆ ಅವಳು ಆ ರೀತಿ ಮಾಡ್ತಾ ಇರೋದನ್ನು ನೋಡು. ಎಷ್ಟು ಧೈರ್ಯವಾಗಿ ಹೋಗ್ಬಿಟ್ಲು. ಬ್ಯಾಗ್ ತಗೊಂಡು ಹೋದ್ಲಲ್ಲ, ಎಲ್ಲಿಗೆ ಹೋದ್ಲು ಡಯ್ಯ? ಇವಳು ಬ್ಯಾಗ್ ತಗೊಂಡು ಹೋಗ್ತಾ ಇದ್ಲು. ನಾವೇನೇ ಬ್ಯಾಗ್ ಕೊಟ್ಟು ಕಳಿಸ್ಬಿಟ್ವಿ. ಅದಕ್ಕೆ ಹೋಗ್ಬಿಡು, ನಿನ್ನ ದಾರಿ ಗಂಟೆ ನೀನು ಅಂತೇಳಿ ಬ್ಯಾಗ್ ಕೊಟ್ಟು ಕಳಿಸ್ಬಿಟ್ವಿ. ನಿನ್ನ ಪಾಡಿಗೆ ನೀನು ಹೋಗ್ಬಿಡು ಬ್ಯಾಗ್ ತಗೊಂಡು ಅಂತೇಳಿ ಕಳಿಸಿದ್ರಿ. ಅಯ್ಯೋ ದೇವ್ರಿಗೆ, ಯಾಕೆ ಕಳಿಸಿದ್ರಿ? ಅಯ್ಯೋ, ನಿಮ್ಮ ಅಣ್ಣಗೆ ಗೊತ್ತಾದರೆ ಬಾಯಿಗೆ ಬಂದಂಗೆ ಬೈದ್ಬಿಡ್ತು ನೋಡಿ ನಿಮಗೆ. ಯಾಕೆ ಕಳಿಸಿದ್ರಿ? ಸುಮ್ಮನೆ ಇಕ್ಕೊಂಡು ನಾವೆಲ್ಲನ ಬುದ್ಧಿ ಹೇಳಿ ನಾವು ಮದುವೆ ಮಾಡೋದು ಬಿಟ್ಟು ಹಿಂಗೆ ಅವಳ ದಾರಿ ಗಂಟೆ ಅವಳನ್ನ ಬಿಟ್ಟರೆ ಸರಿ ಹೋಗುತ್ತೆ ಅಲ್ಲ? ನಾವೇ ತಾನೇ ನೋಡೋದು ಮುಂದೆ ಕಷ್ಟ ಬಂದರೆ. ಅಯ್ಯೋ, ನೀನು ಯೋಚನೆ ಹೇಳಿಕೆ ವಿಡೋದಿಂದ ತಕ್ಕ ಕುಂಡ್ರಿಸ್ಕೊಂಡು ಅದಾಗಿಂದ ಬೈಗ ತಕ್ಕ ಹೇಳಿದ್ರು ಕೇಳಲ್ಲ ಅವಳು. ನೀವೇನೇ ಮಾಡಿರಿ ನಾನು ಕಂಪ್ಲೇಂಟ್ ಕೊಡ್ತೀನಿ. ಏನೋ ನೀವು ಹಂಗೆ ಮಾಡಿದ್ದೀರಾ ಅಂದರೆ, ನಾನು ಬಲವಂತ ಮಾಡಿದ್ದೀರಾ ಅಂದರೆ ನಾನು ಕಂಪ್ಲೇಂಟ್ ಮಾಡ್ತೀನಿ. ನನಗೆ ಇಷ್ಟ ಇಲ್ಲದ ಮದುವೆ ಮಾಡಿದ್ರು ಅಂತ ನಾನು ಕಂಪ್ಲೇಂಟ್ ಮಾಡ್ತೀನಿ. ನಾನು ಸಂತೋಷವಾಗಿರಲ್ಲ. ನೀವು ಮದುವೆ ಮಾಡಿದ್ರು ನಾನು ಖುಷಿಯಾಗಿರಲ್ಲ. ಹಿಂಗೆ ಅಂತ ಈಗ ಬಂದಂಗೆ ಮಾತಾಡಿಳಮ್ಮ. ಎಷ್ಟು ಹೇಳಿದ್ರು ಕೇಳಿಲ್ಲ. ಅವಳು ಇವು ಮಾತಿಗೆ ಮಾತು ಕೊಡ್ತಾಳೆ. ನಾವು ಎಷ್ಟು ಹೇಳಿದ್ರು ನಾವು ಏನು ಎದುರಿಗೆ ಮಾತಾಡ್ತಾಳೆ. ಅವಳೇನು ಎದ್ರಕ್ಕೆ ಮಲಕಣಮ್ಮ ಶ್ರೀದೇವಿ. ಭಾಳ ಆಲೇನೆ ಅವಳು ಒಂಥರ ಧೈರ್ಯ ತಗೊಬಿಟ್ಟವಳೆ. ಅವರು ಹೇಳವ್ರೆ, ಮಂಜಮ್ಮ ಕರೆಸ್ಕೊಂಡು ಎಲ್ಲ ವಿಷಯ ಹೇಳವಳೆ. ನಾನು ಚೆನ್ನಾಗಿ ನೋಡ್ಕೊಂತೀನಿ, ನನ್ನ ಮಗನ ಮದುವೆ ಆದರೆ ಹಿಂಗಿರ್ತೀಯ ಅಂತೇಳಿ ಎಲ್ಲ ಹೇಳಿದಾಳೆ. ಬಿಡ, ಕತ್ಲಾಗ ಹೋದ್ರೆ ಹೋಗಲಿ. ಇವಾಗ ಅವಳಿಗೆ ಹೋಗಿ ಅನುಭವಿಸಿದ್ರೇ ಗೊತ್ತಾಗೋದು. ಈಗ ಒಬ್ರು ಹೇಳ್ದಾಗ ಗೊತ್ತಾಗಲ್ಲ ಅಂದಮೇಲೆ ಅವಳು ಹೋಗಿ ಅನುಭವಿಸ್ದಾಗೆ ಗೊತ್ತಾಗೋದು. ನಿಮ್ಮ ಮಾಮ ಬಂದುಬಿಟ್ರೆ ಏನಿಲ್ಲ, ಸಿಟ್ಟಾಗ್ಬಿಡುತ್ತೆ. ಯಾಕೆ ಹಿಂಗೆ ಮಾಡೋಕೆ ಹೋದ್ರೆ ಅವ್ರು ಅಂತೇನೆ ಆಡಿದ್ರೆ ನಾವು ಆಗುತ್ತೆ ಜೀವನ ನಾವೇ ನೋಡೋದು ಅಂತೇಳಿ ನಿಮ್ಮ ಮಾಮ ಬಾಯಿಗೆ ಬಂದಂಗೆ ಬೈದ್ಬಿಡುತ್ತೆ.
ಇಲ್ಲ ಕಣಕ್ಕ, ನಾವು ಎಷ್ಟೆಲ್ಲ ಹೇಳಿ ಕೇಳಲ್ಲ ಅವಳು. ಕೇಳಲ್ಲ ಅಂದಮೇಲೆ ಸುಮ್ಮನೆ ಯಾಕೆ ಬಿಡಕ್ಕ ಬಲವಂತ ಮಾಡಿ. ಈಗ ತಿರ್ಗಿ ಆಮೇಲೆ ಪಾಪ ಅವ್ನ ಜೀವನ ಹಾಳು ಮಾಡೋದಲ್ಲ. ಅವ್ನಿಗೇನು ಯಾರು ಹೆಣ್ಣು ಕೊಡಲ್ಲ ಅಂತ ಏನಿಲ್ಲ, ಹೆಣ್ಣು ಕೊಟ್ಟೆ ಕೊಡ್ತಾರೆ, ಮಸ್ತಾಗೆ ಕೊಡ್ತಾರೆ. ಇವಾಗ ಗೆಜ್ಜೆಂಬೆ ಮಗುಗೆ ಏನು ಯಾರು ಹೆಣ್ಣು ಕೊಡಲ್ಲಪ್ಪ ಬಿಡಪ್ಪ, ಹೆಣ್ಣು ಸಿಗಲ್ಲ ಅಂಬಕ್ಕೆ ಮಸ್ತಾಗಿ ಕೊಡ್ತಾರೆ. ಇವಾಗ ನಾವೆಲ್ಲರೂ ಸೇರ್ಕೊಂಡು ಒಂದು ಮದುವೆ ಮಾಡಿದ್ರಾಯ್ತು. ಆ ಹುಡ್ಗನ ಜೀವನ ಹಾಳು ಮಾಡೋದಲ್ಲ ಅಕ್ಕ. ಇವು ಓಟು ಬಿಟ್ಟು ಅವಳಿಂದಾನ ಆ ಹುಡ್ಗನ ಜೀವನ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಸುಮ್ಮನೆ ಬ್ಯಾಗ್ ಕೊಟ್ಟು ಕಳಿಸ್ಬಿಟ್ಟೆ. ಈಗ ನಮ್ಮ ಹುಡುಗ ಸುಮ್ಮನೆ ಮೆತ್ತಾನ ಅನ್ನೋದಕ್ಕೆ ಸುಮ್ಮನೆ ಅವ್ನಿಗೂ ನೋವು. ಸುಮ್ಮನೆ ಯಾಕೆ ಏನು, ಅವ್ನಿಗೂ ಇನ್ನೊಂದು ಸ್ವಲ್ಪ ದಿನ ಬಿಟ್ಟೆ ಮಾಡಿದ್ರಾಯ್ತು, ಇನ್ನೊಂದು 2 ವರ್ಷ ಬಿಟ್ಟು ಮದುವೆ ಮಾಡಿದ್ರಾಯ್ತು. ಎಲ್ಲಾದರೂ ಯಾರಾದರೂ ಕೊಡ್ತಿರ್ತಾರೆ ಬಿಡು, ಯಾಕೆ ಸುಮ್ಮನೆ ಕೈ ಬಿಟ್ಟು ಹಾಕ್ಬಿಡೋಣ. ಇವಾಗ ಸುಮ್ಮನೆ ಅವನಿಗೆ ಯಾಕೆ ನೋವು ಮಾಡ್ಬೇಕು ಹೇಳು. ಯಾಕಣಮ್ಮ, ಇವಳಂತೂ ಓಟು ಬಿಟ್ಟಿರೋಳು, ಕೇಳಲ್ಲ. ಆಮೇಲೆ ಅವನಂತೂ ಮೆತ್ತಾನವನು. ತಿರ್ಗಿ ಆಮೇಲೆ ಒಂದಿಟ್ಟು ಹೆಚ್ಚು ಕಮ್ಮಿ ಆದರೆ ಅವ್ನ ತಲೆಗೆ ಬರುತ್ತೆ ಕಣಮ್ಮ. ಬೇಡ ಸುಮ್ಕಿರು. ಸಿದ್ಲಿಂಗನೂ ಅದಕ್ಕೆ ಹೇಳಿದ್ದು, ನಿಮ್ಗೆ ಏನು ಮಾಡೋಕ್ಕೆ ಬದುಕೈತಾ ಇಲ್ವ, ಏನು ಮದುವೆ ಅಂತೇಳಿ ಅಷ್ಟೊಂದು ಬಲವಂತ ಮಾಡ್ತಿರಲ್ಲ, ಬೇಡ ಸುಮ್ಮನೆ ಇದು ಬಿಡ್ರಿ, ಹೋಗ್ಲೇಳು. ನಿಮ್ಗೆ ಏನು ಮಾಡೋಕ್ಕೆ ಕೆಲಸ ಇಲ್ಲ ಅನ್ಸುತ್ತೆ, ಅದಕ್ಕೆ ಏನಂಗೆ ಬಲವಂತ ಮಾಡ್ತೀರಾ, ನಿಮ್ಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತೇಳಿ ಬೈದ ಸಿದ್ಲಿಂಗನೂ. ಅದಕ್ಕೆ ಸುಮ್ಮನೆ ಆಗ್ಬಿಟ್ವಿ ಇವಾಗ. ಯಾಕಂದರೆ ಅವನಿಗೆ ಒಂದು ತೊಂದರೆ ಆಗಬಾರ್ದು, ಅದಕ್ಕೋಸ್ಕರ. ಇವಾಗ ಯಾಕಂದರೆ ಪಾಪ ಭಾಳ ಕಷ್ಟ ಕಣಮ್ಮ ಇವತ್ತಿನ ಕಾಲದಾಗೆ. ಇವತ್ತು ವೈಬು ಭಾಳ ಒಂಥರ ಭಾಳ ಮೃದು ಸ್ವಭಾವದವನು. ಅವನು ಮೃದು ಮನಸ್ಸು, ಅಷ್ಟು ರಫ್ ಇಲ್ಲ ಅವನು. ಅವರಪ್ಪ ಹೆಂಗ ಹಂಗೆ ಅವನು. ಅವನಿಗೆ ಸುಮ್ಮನೆ ಅವ್ನ ಜೀವನ ಹಾಳು ಮಾಡಬಾರ್ದು ಬಿಡು. ಹೋಗಿ ಅವಳ ಜೀವನ ಹಾಳು ಮಾಡ್ಕೊಂಬ್ಲೇಳು. ಅವಳು ಹೆಂಗ ನಾಳಾಗಿ ಹೋಗ್ಲೇಳು. ಇವ್ನು ಚೆನ್ನಾಗಿರ್ಲ ಸಾಕು, ಇನ್ನೆಲ್ಲರೂ ಸೇರಿ ಅವ್ನು ಮದುವೆ ಮಾಡಿದ್ರೆ ಆಯ್ತು ಸುಮ್ಕಿರು. ಏನಂತದ್ದು ಏನು ಒಬ್ಬನೇ ಮಗ, ಏನೇ ಯಾರೂ ಬಿಡಪ್ಪ ಹೆಣ್ಣು ಕೊಡಲ್ಲ ಅಂಬಕ್ಕೆ ಮಸ್ತಾಗಿ ಕೊಡ್ತಾರೆ. ಹೆಣ್ಗೇನು ಬರ ಇವಾಗ ಹೋಗಿ ಕೇಳಿದ್ರು ನಮ್ಮ ಗೆಜ್ಜೆಮ್ಮೆ ಮಗುಗೇನು ಎಲ್ಲರೂ ನೋಡಿದಾರಲ್ಲ ಕೊಡ್ತಾರೆ. ಅವಳು ಕಣ್ಣೆದ್ರಿಗೇನೆ ಒಳ್ಳೆ ಹೆಣ್ಣು ತಂದು ಚೆನ್ನಾಗಿ ಮದುವೆ ಮಾಡಿ ಚೆನ್ನಾಗಿ ಇಕ್ಕೊಂಡು ಅವಳು ನೋಡಿ ಒಟ್ಟು ಹುರ್ಕೋಬೇಕು. ನನಗಿಂತ ಭಾಗ್ಯ ಇಲ್ವಲ್ಲಪ್ಪ, ನನಗೆ ಸಿಗ್ಲಿಲ್ವಲ್ಲಪ್ಪ, ಇಂಥ ಅದೃಷ್ಟ ಅಂಬದು ನನಗೆ ಬರಲಿಲ್ವಲ್ಲಪ್ಪ ಅಂತ ನೋಡಿ ಒಟ್ಟು ಹುರ್ಕೋಬೇಕು ಅವಳು. ಮತ್ತು ನಾವೆಲ್ಲ ಮುಂದೆ ನಿಂತ್ಕೊಂಡು ಮದುವೆ ಮಾಡಿ ಒಳ್ಳೆ ಹೆಣ್ಣು ತಂದು ನೋಡ್ಕೋಬೇಕು. ನಾವೆಲ್ಲ ಚೆನ್ನಾಗಿ ನೋಡ್ಕೊಂತೀವಿ ಸುಮ್ಕಿರು. ನಾವೆಲ್ಲ ಮದುವೆ ಮಾಡಿಬಿಟ್ಟು ನೋಡ್ಕೊಂತೀವಿ. ನೋಡಿ ಒಟ್ಟು ಹುರ್ಕೋಬೇಕು. ನನಗೇನು ಅದೃಷ್ಟ ಇಲ್ವಲ್ಲಪ್ಪ, ನಾನು ಎಂಥ ಮನೆ ಬಿಟ್ಟು ಹೋದ್ನಪ್ಪ ಅಂತೇಳಿ ಅವಳೇ ಪಶ್ಚಾತ್ತಾಪ ಪಡಬೇಕು. ಏನಪ್ಪ ಇದು ಹಿಂಗಾಯ್ತು ನನ್ನ ಜೀವನ ಅಂತ ಅವಳಿಗೆ ಒಂದಲ್ಲ ಒಂದು ನಿಮ್ಗೆ ಗೊತ್ತಾಗುತ್ತೆ. ಸುಮ್ಮನಿರು, ನೋಡೋಣದಿಲ್ಲ ಎಷ್ಟು ದಿನ ಇರ್ತಾರೆ ಇರಲಿ. ಈಗ ನೀವು ಎಲ್ಲನ ಸಿಕ್ಕಿದ್ರೆ ಮಾತಾಡಿಸ್ಬೇಡ್ರಿ, ಅಣ್ಣಗೆ ಹೇಳ್ಬಿಡಿ. ನಾನು ವನಿಲ ಅಣ್ಣಗೂ ಹೇಳ್ಬಿಡ್ತೀನಿ, ಎಲ್ಲರಿಗೂ ಹೇಳ್ಬಿಟ್ಟು ಸುಮ್ಮನೆ ನಮ್ಮ ಪಾಡಿಗೆ ನಾವು ಯಾರು ಮಾತಾಡಿಸ್ಬಾರ್ದು. ನಮ್ಮ ಅಯ್ಯಪ್ಪಗೂ ಹೇಳಿದ್ದೀನಿ, ಅಯ್ಯಪ್ಪ ಆತಂಥದ್ದೆಲ್ಲ ತಲೆ ಕೆಡ್ಸ್ಕೊಂಬಕೋಲ್, ನೀವೇ ಹಿಂಗೆ ಆಡ್ತೀರಾ ಅಂತ ಬೈತೈತಿ. ನಿಮ್ಗೆ ಏನೇನು ಮಾಡೋಕ್ಕೆ ಕೆಲಸ ಇಲ್ಲ, ನಾವು ಹೋಗಿ ಕೇಳೋದಂತೆ ಕರ್ತವ್ಯ ಇತ್ತು, ಕೇಳಿವಿ. ಈಗಳಪ್ಪ ಕೇಳಲಿಲ್ಲ ಅಂತ ಅನ್ಕೋಬಾರ್ದು, ಕೇಳಿದ್ವಿ ಬಿಡು. ಆ ಹುಡುಗಿಗೆ ಇಷ್ಟ ಇಲ್ಲ ಅಂದರೆ ಬಲವಂತ ಮಾಡಬಾರ್ದು. ಇದು ಇವಾಗಿನ ಕಾಲದಾಗೆ ಬಲವಂತ ಮಾಡೋ ಅಂಥ ಕೆಲಸಗಳಲ್ಲ ಇವು. ಯಾಕಂದರೆ ಒಂದು ದಿವಸ 2 ದಿವಸಕ್ಕೆ ಮುಗಿ ಹೋಗೋ ಅಂಥ ಕತೆ ಎಲ್ಲ ಜೀವನ ಪರ್ಯಂತ ಇರೋ ಅಂಥದ್ದು. ಅವ್ರಿಗೆ ಇಷ್ಟ ಬಂದರ್ಥಗಾದ್ರೆ ಅವರು ಏನೇ ಕಷ್ಟನೇ ಬರಲಿ ಸುಖನೇ ಬರಲಿ ಅನ್ಭವಿಸ್ಕೊಂಡಿರ್ತಾರೆ. ಸುಮ್ಕಿರು, ಈಗ ಒಂದಿನಕ್ಕೆ ಮುಗಿಯೋ ಅಂಥದ್ದೆಲ್ಲ. ಸುಮ್ಮನೆ ಇವನ ಜೀವನ ಯಾಕೆ ಹಾಳು ಮಾಡ್ಬೇಕು ಅಂತ ಅಯ್ಯಪ್ಪನ ಅದನ್ನೇ ಹೇಳಿದ. ಅದಕ್ಕೆ ಅಮ್ಮನೂ ನಾವೆಲ್ಲ ಹಿಂಗೆ ಮಾತಾಡ್ಕೊಂಡು ಇವ್ರಿಗೂ ಹೇಳಿ ಸುಮ್ಮನೆ ಅದಕ್ಕೆ ಬ್ಯಾಗ್ ಕೊಟ್ಟು ಕಳಿಸ್ಬಿಟ್ಟು, ಹೋಗಮ್ಮ ನಿಂದ 6 ಗಂಟೆ ನೀನು ಸುಮ್ಮನೆ ಏನಾಯಿತು ನಿನ್ನ ಕೆಲಸ ಆಯಿತು ಅಮ್ಮಂಗೆ ಮಾಡ್ಕೊಂಬ, ಹೋಗಿ ನೀನು ಮಾಡ್ಕೊಂಡು ನಿನ್ಗೆ ಹೆಂಗೆ ಬೇಕಾ ಹಂಗಿರು ಅಂತೇಳಿ. ಅದಕ್ಕೆ ಅವಳು ಇಷ್ಟ ಬಂದಂತೆ ಇರಲಿ ಅಂತ ಕಳಿಸಿದ್ದೆ. ಎಲ್ಲ ವೀಕ್ಷಕರೇ ಎಲ್ಲರೂ ಸೇರಿ ಅವಳನ್ನ ಮನೆ ಬಿಟ್ಟು ಕಳಿಸ್ಬಿಟ್ಟು ಬ್ಯಾಗ್ ಕೊಟ್ಟು ನಾವೇ ಕಳಿಸಿವಿ. ಸುಮ್ಮನೆ ಬಲವಂತ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ಸುಮ್ಮನೆ ಇವ್ನ ಜೀವನ ಹಾಳು ಮಾಡಬಾರ್ದು. ಇವಳು ನೀವು ಬಲವಂತ ಮಾಡಿ ಮದುವೆ ಮಾಡಿದ್ರು ನಾನು ಚೆನ್ನಾಗಿರಲ್ಲ, ಹಂಗಿರ್ತೀನಿ ಹಿಂಗಿರ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿಳು. ಅದಕ್ಕೆ ಸುಮ್ಮನೆ ಅವ್ನ ಜೀವನ ಯಾಕೆ ಹಾಳು ಮಾಡ್ಬೇಕು ಹೇಳ್ರಿ. ವೈಬು ತುಂಬ ಒಳ್ಳೆಯವನು. ವೈಬುನ ಜೀವನ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ನಾವೇ ಬ್ಯಾಗ್ ಕೊಟ್ಟು ನಾವೇ ಮನೆ ಬಿಟ್ಟು ಕಳಿಸ್ಬಿಟ್ವಿ. ನೋಡ್ತಾ ಇರಿ ಫ್ರೆಂಡ್ಸ್, ಇನ್ನೂ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.